ಮೂಡಾ ಸೈಟ್ ಪ್ರಕರಣದಲ್ಲಿ ಸಿಎಂಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಸಿಎಂ ಸಿದ್ದು ಮತ್ತು ಪತ್ನಿ ಪಾರ್ವತಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಮೂಡಾ ಕೇಸ್ನ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದು ಮತ್ತು ಪತ್ನಿ ಪಾರ್ವತಿ ಅವರಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ಮೂಡಾ ಕೇಸ್ನ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಈ ಹಿಂದೆ ಬೇಡ, ಲೋಕಾಯುಕ್ತದವರು ತನಿಖೆನ ಮಾಡ್ತಾ ಇದ್ದಾರೆ, ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅವ್ರು ತನಿಖೆ ಮಾಡ್ತಾ ಇದ್ದಾರಲ್ಲ ಅಂತ ರಿಜೆಕ್ಟ್ ಆಗಿತ್ತು. ಅದು ಅವಾಗ ನಿರಾಳರಾಗಿದ್ರು ಸಿದ್ದರಾಮಯ್ಯನವರು. ಆದರೆ ಈಗ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಮೇಲ್ಮನವಿ ಸಲ್ಲಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ವಿಚಾರಣೆ ನಡೀತಾ ಇದೆ. ಮಲ್ಲಿಕಾರ್ಜುನ ಸ್ವಾಮಿ, ಭೂಮಾಲೀಕ ದೇವರಾಜಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಅಂದ್ರೆ ಲೋಕಾಯುಕ್ತ ರಿಜಿಸ್ಟರ್ ಮಾಡ್ಕೊಂಡಿತ್ತಲ್ಲ FIR A1 A2 A3 A4, ಆ 4ವರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಸಿಬಿಐ, ಕೇಂದ್ರ ಗೃಹ ಇಲಾಖೆ, ಲೋಕ ಪೊಲೀಸರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ವಿಚಾರಣೆ ಏಪ್ರಿಲ್ 28ಕ್ಕೆ ಮುಂದೂಡಿದೆ ವಿಭಾಗೀಯ ಪೀಠ. ಏಕಸದಸ್ಯ ಪೀಠ ಸಿಬಿಐ ತನಿಖೆಗೆ ಆದೇಶಿಸಲು ನಿರಾಕರಿಸಿತ್ತು. ಯಾಕೆಂದ್ರೆ ಅವಾಗ ಲೋಕಾಯುಕ್ತದವರು ತನಿಖೆಯನ್ನ ಮಾಡ್ತಾ ಇದ್ರು. ಆ ಲೋಕಾಯುಕ್ತ ತನಿಖೆ ರನ್ನಿಂಗ್ ಇತ್ತು. ಆ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ನಿರಾಕರಿಸಲಾಗಿತ್ತು. ಹೀಗಾಗಿ ವಿಭಾಗೀಯ ಪೀಠಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಲೋಕಾಯುಕ್ತ ಪೊಲೀಸರು ಸರ್ಕಾರದ ಅಧೀನದಲ್ಲಿದ್ದಾರೆ. ಹೀಗಾಗಿ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಕೋರಿ ಸ್ನೇಹಮಯಿ ಕೃಷ್ಣ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ನಿನ್ನೆಷ್ಟ ಜನಪ್ರತಿನಿಧಿಗಳ ಕೋರ್ಟ್ ಮೇ 7ರವರೆಗೆ ಲೋಕಾಯುಕ್ತದವರು ತನಿಖೆಯನ್ನ ಮುಂದುವರಿಸಬೇಕಾಗಿದೆ ಅನ್ನುವಂತ ಕೇಳ್ಕೊಂಡಂತ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಒಂದು ವರದಿಯನ್ನ ಸಲ್ಲಿಸಿ ಅಂತ ಮೇ 7ರವರೆಗೂ ಗಡುವನ್ನ ಕೊಟ್ಟಿರುವಂತದ್ದು. ಸೊ ಆ ಒಂದು ತೀರ್ಪು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಬಿಐ ತನಿಖೆಯನ್ನು ಮಾಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದ್ದಂಥದ್ರ ಬಗ್ಗೆ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆಯಾಗಿ ನೋಟಿಸ್ ಅನ್ನ ಕೊಡಲಾಗಿದೆ. ನಂತರ ಪ್ರಕರಣವನ್ನ 28ಕ್ಕೆ ಮುಂದೂಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಸಿಬಿಐ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು, ಸಿಬಿಐಗೆ ಕೊಡಬೇಕು ಈ ಪ್ರಕರಣವನ್ನ ಅಂತ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತ ಮೇಲ್ಮನವಿ ಈಗ ನೋಟಿಸ್ ಅನ್ನ ಕೊಡಲಾಗಿದೆಯಲ್ಲ, A1 A2 A3 A4 ಅಂದ್ರೆ ಮುಖ್ಯಮಂತ್ರಿ ಸೇರಿದಂತೆ ಏನಂತ ನೋಟಿಸ್ ಅನ್ನ ಕೊಡಲಾಗಿದೆ? ಪೃಥ್ವಿ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತೇಳಿ ಅರ್ಜಿ ದೂರುದಾರ ಸ್ನೇಹಮಯಿ ಕೃಷ್ಣ ಈ ಹಿಂದೆ ಏಕಸದಸ್ಯ ಪೀಠಕ್ಕೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೆ ಏಕಸದಸ್ಯ ಪೀಠ ಅರ್ಜಿಯನ್ನ ರಿಜೆಕ್ಟ್ ಮಾಡಿತ್ತು. ಈ ಬೆನ್ನಲ್ಲೇ ಹೈಕೋರ್ಟ್ ನ ವಿಭಾಗೀಯ ಪೀಠಕ್ಕೂ ಕೂಡ ಅಷ್ಟೇ ಅವರು ಅರ್ಜಿಯನ್ನ ಹಾಕೊಂಡಿದ್ರು. ಇವತ್ತು ವಿಭಾಗೀಯ ಪೀಠದಲ್ಲಿ ಒಂದು ಅರ್ಜಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಆರಂಭ ಆದಂತಹ ಸಂದರ್ಭದಲ್ಲಿ ಈ ಒಂದು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಕೂಡ ಅಷ್ಟೇ ಹೇಳಿರುವಂತದ್ದು ಏನಂತಂದ್ರೆ, ಕಂಪ್ಲೀಟ್ ಆಗಿ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಇದೆಲ್ಲವೂ ಕೂಡ ಅಷ್ಟೇ ಒಂದ್ ರೀತಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಆಗ್ತಿರುವಂತಹದ್ದು. ಜೊತೆಗೆ ಇದ್ರ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಿಷ್ಪಕ್ಷಪಾತವಾದಂತ ತನಿಖೆ ಆಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪ್ರಕರಣವನ್ನ ಸಿಬಿಐಗೆ ಬಿಟ್ಟು ಅವರು ವಾದವನ್ನು ಕೂಡ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂ ಮಾಲೀಕ ದೇವರಾಜ್ಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿರುವಂತದ್ದು. ಕೇವಲ ಈ 4 ಜನರಿಗೆ ಮಾತ್ರ ಅಲ್ಲದೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಮತ್ತು ಕೇಂದ್ರ ಗೃಹ ಇಲಾಖೆ ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಯಾಕೆ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀವು ಇದಕ್ಕೆ ಏನು ಕಾರಣ ಕೊಡ್ತೀರಿ ಅಂತ ಈಗ ಹೈಕೋರ್ಟ್ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತಹದ್ದು. ಪೃಥ್ವಿ, ಈ ಹಿಂದೆ ಮಂಜು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಲೋಕಾಯುಕ್ತದವರು ತನಿಖೆಯನ್ನ ಮಾಡ್ತಾ ಇದ್ದಂತ ಕಾರಣಕ್ಕೋಸ್ಕರ ಅಂದ್ರೆ ತನಿಖೆಯನ್ನ ಮಾಡ್ತಾ ಇದ್ದಂತ ಕಾರಣಕ್ಕೋಸ್ಕರ ಆಲ್ರೆಡಿ ಒಬ್ರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಬಿಐ ತನಿಖೆ ಯಾಕೆ ಬೇಕು ಅಂತ ಏಕಸದಸ್ಯ ಪೀಠದವರು ಇದನ್ನ ರಿಜೆಕ್ಟ್ ಮಾಡಿದ್ರು. ಈಗ ಲೋಕಾಯುಕ್ತ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ 7ನೇ ತಾರೀಕು ಅಂತಿಮವಾದಂತ ತೀರ್ಪು ಬರಬೇಕು ಅಂತ, ರಿಪೋರ್ಟ್ ಬರಬೇಕು ಅಂತ ಜನಪ್ರತಿನಿಧಿಗಳ ಕೋರ್ಟ್ ಹೇಳಿರುವಂತ ಹಿನ್ನೆಲೆಯಲ್ಲಿ ಇದು ಈ ಕೋರ್ಟ್ನಲ್ಲಿ ಏನು ಈಗ ನೋಟಿಸ್ ಕೊಡಲಾಗಿದೆ, ವೆಯ್ಟ್ ಮಾಡಲಾಗುತ್ತಾ ಮೇ 7ರವರೆಗೂ ಏನಾಗುತ್ತೆ, ಅದಾದ್ಮೇಲೆ ಅಲ್ಲಿ ತೀರ್ಪು ಬಂದ ನಂತರ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ವಾದ ಪ್ರತಿವಾದವನ್ನ, ಆ ರೀತಿಯಾಗಿ ಏನಾದರೂ ಆಗುತ್ತಾ? ಇಲ್ಲ ಪೃಥ್ವಿ, ಈಗ ಪ್ರಮುಖವಾಗಿ ಏನು ಅಂತಂದ್ರೆ ಹೈಕೋರ್ಟ್ ನ ಏಕಸದಸ್ಯ ಪೀಠ ಕಂಪ್ಲೀಟ್ ಆಗಿ ಸ್ನೇಹಮಯಿ ಕೃಷ್ಣ ಹಾಕಿದಂತ ಅರ್ಜಿಯನ್ನು ರಿಜೆಕ್ಟ್ ಮಾಡಿತ್ತು. ಕಾರಣ ಏನು ಅಂತಂದ್ರೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರೇ ಒಂದು ಲೋಕಲ್ ಬಾಡಿ ಆಗಿದ್ದಂತ ಹಿನ್ನೆಲೆಯಲ್ಲಿ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದರಲ್ಲಿ ಸಿಬಿಐ ವಹಿಸುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೋರ್ಟ್ ಕೂಡ ಅಷ್ಟೇ ಹೇಳಿತ್ತು. ಇದರ ಬೆನ್ನಲ್ಲೇ ನಿನ್ನೆ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಈ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಅಟ್ಲೀಸ್ಟ್ ಮುಂದಿನ
ಮುಂದಿನ ತಿಂಗಳು 7ನೇ ತಾರೀಕು ಒಳಗಾದ್ರೆ ಸಬ್ಮಿಟ್ ಮಾಡಿ ಅಂತಾನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಆದೇಶ ಕೊಟ್ಟಿತ್ತು. ಇಲ್ಲಿ ಕಾರಣ ಏನು ಅಂತಂದ್ರೆ ಇವರು ಇನ್ವೆಸ್ಟಿಗೇಷನ್ ಕೇವಲ 4 ಜನರದ್ದು ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸಿದ್ದರಾಮಯ್ಯ, ಪಾರ್ವತಿ ಅವರು ಉಳಿದಂತ ಒಂದಿಬ್ರು 4 ಜನದ ಇನ್ವೆಸ್ಟಿಗೇಷನ್ ಮಾಡಿ ಇವ್ರ ವಿರುದ್ಧ ಮಾತ್ರ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿರುವಂತಂದ್ರೆ ಈ ಕೇಸ್ಗೂ ಇವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಹಾಕಿದ್ದಾರೆ. ಕೇವಲ 4 ಜನರನ್ನ ಯಾಕೆ ಇವರು ಸ್ಪೆಸಿಫಿಕ್ ಆಗಿ 4 ಜನಕ್ಕೆ ಅಷ್ಟೇ ಬೇಗ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಿ ರಿಪೋರ್ಟ್ ಹಾಕೋದು? ಮಂಜು, ಈಗ ಮೇ 7ನೇ ತಾರೀಕು ಇವ್ರು ರಿಪೋರ್ಟ್ ಕೊಡ್ಲಿದ್ದಾರಲ್ಲ, ಅಂತಿಮ ವರದಿಯನ್ನ ಲೋಕಾಯುಕ್ತದವರು ಮೇ 7ನೇ ತಾರೀಕು ಜನಪ್ರತಿನಿಧಿಗಳ ಕೋರ್ಟ್ಗೆ ಕೊಡ್ತಾರಲ್ಲ. ಸೊ ಇಲ್ಲಿ ದ್ವಿಸದಸ್ಯ ಪೀಠದವರು ಬೇರೆ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡಲಾಗಿದೆ. 28ನೇ ತಾರೀಕು ಮುಂದೂಡಿದಾರಲ್ಲ. ಸೊ ನೆಕ್ಸ್ಟ್ ಲೋಕಾಯುಕ್ತ ವರದಿ ಮತ್ತೆ ರನ್ನಿಂಗ್ ಇರುವಂತ ಕಾರಣಕ್ಕೋಸ್ಕರ ಕಾಯ್ತಾರಾ ಅಂತ ಮೇ 7ನೇ ತಾರೀಕುವರೆಗೂ ಅಂತ ನನ್ನ ಪ್ರಶ್ನೆ. ಅದು ಕೋರ್ಟ್ ನ ವಿವೇಚನೆಗೆ ಬಿಟ್ಟಿರುವಂತದ್ದು. ಯಾಕಂದ್ರೆ ಒಂದ್ ವೇಳೆ ಏನಾದ್ರೂ ಸಿಬಿಐಗೂ ಕೂಡ ಅಷ್ಟೇ ಕೊಡ್ಲೂಬಹುದು ಅಥವಾ ಅಲ್ಲಿ ರಿಜೆಕ್ಟ್ ಮಾಡಬಹುದು. ಇಲ್ಲಿ ಪ್ರಮುಖವಾಗಿ ಇದೇ ಒಂದು ಉದ್ದೇಶಕ್ಕೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ನೋಟಿಸ್ಗೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಉತ್ತರವನ್ನು ಕೊಡಬೇಕಾಗಿರುತ್ತೆ. ಇಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು ಅಥವಾ ದೇವರಾಜ್ ಆಗಿರ್ಬೋದು, ಹೈಕೋರ್ಟ್ ನಿಂದ ಕೊಟ್ಟಂತ ನೋಟಿಸ್ ರಿಪ್ಲೈ ಮಾಡ್ಬೇಕಾಗುತ್ತೆ. ಯಾಕೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬಾರ್ದು ಅಂತ ಹೇಳಿ ಇವರು ಕೂಡ ಅಷ್ಟೇ ಆರ್ಗ್ಯುಮೆಂಟ್ ಮಾಡ್ಬೇಕಾಗುತ್ತೆ. ಆ ಒಂದು ಆರ್ಗ್ಯುಮೆಂಟ್ ನ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. 28ಕ್ಕೇನು ಏಪ್ರಿಲ್ 28ಕ್ಕೆ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಅವತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಕೂಡ ಅಷ್ಟೇ ವಾದ ಮಾಡ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಪರ ವಕೀಲರು ಕೂಡ ಅಷ್ಟೇ ಅವತ್ತು ವಾದ ಮಾಡ್ತಾರೆ. ಈ ಒಂದು ಪ್ರಕರಣ ಈಗಾಗಲೇ ಇನ್ವೆಸ್ಟಿಗೇಷನ್ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಅಷ್ಟೇ ಅದನ್ನ ಅಬ್ಸರ್ವ್ ಮಾಡ್ತಾ ಇದೆ. ಆ ಒಂದು ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿದೆ. ಈ ಒಂದು ಕಾರಣಕ್ಕೋಸ್ಕರ ಇಂತಹ ಒಂದು ಹಂತದಲ್ಲಿ ಸಿಬಿಐಗೆ ಕೊಡುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ಲೋಕಾಯುಕ್ತದವರೇ ಅವರು ಕೂಡ ಅಷ್ಟೇ ಒಂದು ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಮಾಡಿರೋದ್ರಿಂದ ಸಿಬಿಐ ನೆಸೆಸಿಟಿ ಇಲ್ಲ ಅಂತ ಕೂಡ ವಾದ ಮಾಡ್ತಾರೆ. ಈ ವಾದ ಮತ್ತು ಪ್ರತಿವಾದನ ಆಲಿಸಿದಂತ ಬಳಿಕ ದ್ವಿಸದಸ್ಯ ಪೀಠ ಯಾವ ರೀತಿಯಂತಹ ಒಂದು ಆದೇಶ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು 28ನೇ ತಾರೀಕು ಕಾದು ನೋಡ್ಬೇಕಾಗಿರುತ್ತೆ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.